ವೀಕ್ಷಕರೇ, ನಿಮಗೂ ಗೊತ್ತು ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ನಾನು ಅರ್ಫಾ ಮಂಚಿ. ಹೌದು, ಬಹುದೊಡ್ಡ ಸವಾಲನ್ನೇ ರಾಹುಲ್ ಗಾಂಧಿ ಅವರು ಸ್ವೀಕರಿಸಿ ಯಾರಿದ್ದೀರಿ ಮೋದಿಯವರೊಂದಿಗೆ ಚರ್ಚೆಗೆ ಎಂಬುದಕ್ಕೆ ಮೋದಿಯೊಂದಿಗೆ ಸಂವಾದಕ್ಕೆ ತಾನು ಸಿದ್ಧ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ. ಕೆಲವು ದಿನಗಳ ಹಿಂದೆ ಬಿಜೆಪಿಯ ಮೇನಕಾ ಗಾಂಧಿ ಕಾಂಗ್ರೆಸ್ನ ಬಗ್ಗೆ ಮಾತಾಡುತ್ತಾ ಅದರಲ್ಲಿ ವರ್ಚಸ್ಸಿ ನಾಯಕರೇ ಇಲ್ಲ, ಪ್ರಮುಖ ವಿಚಾರಧಾರೆಗಳೇ ಇಲ್ಲ, ಇಂಡೈರೆಕ್ಟ್ ಆಗಿ ರಾಹುಲ್ ಗಾಂಧಿ ಅವರನ್ನು ಕೆಣಕಿದ್ದರು. ಮಾಧ್ಯಮದ ಮಂದಿ ಕೇಳಿದ ಪ್ರಶ್ನೆಗೆ ಉತ್ತರಿಸುತ್ತಾ ಮೇನಕಾ ಗಾಂಧಿ ಹೇಳಿದ್ದು ಹೀಗೆ. ಈಗ ನೋಡುವಾಗ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿಗೆ ಸವಾಲು ಹಾಕ್ತಾ ಇದ್ದಾರೆ. ಮೇನಕಾ ಗಾಂಧಿಯ ಮಾತು ರಾಹುಲ್ ಗಾಂಧಿಯ ಮುಂದೆ ನಡೆಯೋಲ್ಲ ಅನ್ನುವುದನ್ನು ಸಾಬೀತುಪಡಿಸುತ್ತಿದ್ದಾರಾ ರಾಹುಲ್ ಗಾಂಧಿ? ಹೌದು, ಹಾಗಂತಲೇ ತಿಳ್ಕೊಳ್ಬಹುದು. ಸ್ಮೃತಿ ಇರಾನಿ ಸಂಸತ್ತಿನಲ್ಲೂ ಸಂಸತ್ತಿನ ಹೊರಗೂ ರಾಹುಲ್ ಗಾಂಧಿಗೆ ಸವಾಲು ಹಾಕುತ್ತಿದ್ದ ಇರಾನಿ ಹೇಳುವುದನ್ನು ಕೇಳಿ. अमेठी से गांधी परिवार का ना लड़ना इस बात का संकेत है कि कांग्रेस पार्टी चुनाव में एक वोट पड़ने से पहले ही अमेठी से अपना हार स्वीकार कर चुकी है, क्योंकि अगर उन्हें लगता कि यहाँ जीत की कोई भी गुंजाइश है तो वो यहाँ से लड़ते. ಅಮೇಠಿಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಮತ್ತೊಮ್ಮೆ ಸೋಲಿಸುವ ಕನಸಿತ್ತು ಈ ಮಹಿಳೆಗೆ. ಆದ್ರೆ ಅಲ್ಲಿ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ಪಿಎಯನ್ನು KL ಶರ್ಮಾ ಅವರನ್ನು ಸ್ಪರ್ಧೆಗಿಳಿಸಿ ಕಾಂಗ್ರೆಸ್ ಬಿಜೆಪಿಯ ಯೋಜನೆಯನ್ನು ಚೆಲ್ಲಾಪಿಳ್ಳಿ ಮಾಡಿದೆ. ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಸಂಜಯ್ ರಾವತ್ ಹೇಳುವುದನ್ನು ಕೇಳಿ. मुझे स्मृति ईरानी के ऊपर बहुत दया और तरस आती है, क्योंकि वो अब राहुल गांधी की पीए से हारने वाली. ಹಾಗಿದ್ರೆ ಹೆದರಿದ್ದಲ್ಲ, ತಂತ್ರ ಮಾಡಿದ್ದು ಎಂದು ವೀಕ್ಷಕರೇ ನಿಮಗೂ ಗೊತ್ತಾಗಬಹುದು. ಹಾಗೆ ಹೇಳುವುದಿದ್ರೆ ಕಾಂಗ್ರೆಸ್ಸಿನ ಪ್ರಬಲ ಕೋಟೆ ರಾಯ್ಬರೇಲಿಗೆ ರಾಹುಲ್ ಗಾಂಧಿ ಅವರನ್ನ ಕಾಂಗ್ರೆಸ್ ವರ್ಗಾಯಿಸಿತು. ಹೆದರಿಯಲ್ಲ, ಬಿಜೆಪಿಯ ತಂತ್ರವನ್ನು ವಿಫಲಗೊಳಿಸುವುದಕ್ಕಾಗಿ. ಸ್ಮೃತಿ ಇರಾನಿ ಹೇಳೋದು ರಾಹುಲ್ ಗಾಂಧಿ ಅಮೇಠಿಯಿಂದ ಹೆದರಿ ಓಡಿದ್ದು ಎಂದಲ್ವೇ? ನಿಜ ಹೇಳ, ಬಿಜೆಪಿಯೇ ಹೆದರಿದ್ದು. ಅಮೇಠಿ ಮಾತ್ರವಲ್ಲ, ಇಡೀ ದೇಶದಲ್ಲಿ ಸೋಲುವ ಭೀತಿ ಬಿಜೆಪಿಗಿದೆ. ಅಮೇಠಿ ಬಗ್ಗೆ ಹೇಳುವುದಾದ್ರೆ ರಾಹುಲ್ರನ್ನ ರಾಯ್ಬರೇಲಿವರೆಗೂ ಬೆನ್ನಟ್ಟಬಹುದಿತ್ತು. ಅಲ್ಲಿಂದ ಸ್ಮೃತಿ ಇರಾನಿಯವರನ್ನು ಸ್ಪರ್ಧೆಗಿಳಿಸಿ ರಾಹುಲ್ರನ್ನು ಸೋಲಿಸಬಹುದಿತ್ತು. ಆ ಧೈರ್ಯ ಬಿಜೆಪಿಗಿಲ್ಲ. ಈಗ ಹೇಳೋದು ರಾಹುಲ್ ಹೆದರಿ ಓಡಿದ್ದು. ನಿಜ ಅಂದ್ರೆ ಬಿಜೆಪಿಯೇ ಹೆದರಿದ್ದು. ಲಕ್ನೋದಲ್ಲಿ ಸಮೃದ್ಧ ಭಾರತ ಸಂಯೋಜಿಸಿದ ಸಮ್ಮೇಳನದಲ್ಲಿ ರಾಹುಲ್ ಗಾಂಧಿ ಹೇಳಿದ್ದು, ಮೋದಿಯೊಂದಿಗೆ ಸಂವಾದಕ್ಕೆ ನಾನು 100% ರೆಡಿ, 100% ರೆಡಿ. ಆದರೆ ಮೋದಿ ಇದಕ್ಕೆ ಸಿದ್ಧವಾಗುವ ಬಗ್ಗೆ ನನಗೆ ಸಂದೇಹವಿದೆ ಎಂದು. ರಾಹುಲ್ರ ಈ ಸವಾಲಿಗೆ ಮೇನಕಾ ಗಾಂಧಿ ಏನು ಹೇಳಬಹುದು? ಮೋದಿ ರಾಹುಲ್ರೊಂದಿಗೆ ಸಂವಾದಕ್ಕೆ ಸಿದ್ಧ ಎಂದು ಹೇಳಬಹುದೇ? ಕಾಂಗ್ರೆಸ್ನಲ್ಲಿ ನಾಯಕರಿಲ್ಲ, ವಿಚಾರಗಳಿಲ್ಲ, ವಿಷಯಗಳಿಲ್ಲ ಎನ್ನುವ ಮೇನಕಾ ಗಾಂಧಿ मतलब समझा देता हूं, हिंदुस्तान के बेरोजगार युवाओं को पब्लिक सेक्टर में, प्राइवेट सेक्टर में, सरकारी अस्पतालों में, सरकारी कॉलेजेस, यूनिवर्सिटीज में, सरकारी ऑफिसेज में 1 साल की अप्रेंटिसशिप मिलेगी, ट्रेनिंग मिलेगी और बैंक अकाउंट में महीने के 8,500 रुपए, साल के 1 लाख रुपए करोड़ों युवाओं के बैंक अकाउंट में जाएंगे. ಮೇನಕಾ ಗಾಂಧಿ ರಾಹುಲ್ ಗಾಂಧಿಯವರ ಈ ಮಾತುಗಳನ್ನಾದರೂ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ನಿಜಕ್ಕಾದ್ರೆ ಪ್ರತಿಪಕ್ಷದ ಇಂಡಿಯಾ ಕೂಟ ತನ್ನ ಕೈ, ರಟ್ಟೆ, ತೋಳುಗಳನ್ನೆಲ್ಲ ಮೇಲಾಗಿಸಿಯೇ ನಿಲ್ಲಿಸಿದೆ. ಕೇಜ್ರಿವಾಲ್ರಿಗೆ ಚುನಾವಣಾ ಪ್ರಚಾರಕ್ಕೆಂದೇ ಸುಪ್ರೀಂ ಕೋರ್ಟು ಮಧ್ಯಂತರ ಜಾಮೀನು ನೀಡಿತು. ಕೇಜ್ರಿವಾಲ್ರನ್ನು ಚುನಾವಣಾ ಪ್ರಚಾರದಿಂದ ತಡೆಯಬೇಕೆಂದು ಇಡಿ ಮೂಲಕ ಯಾರಾದರೂ ತಂತ್ರ ಹಿಡಿದಿದ್ರೆ ಅದು ವಿಫಲವಾಯಿತು ಎಂದು ಹೇಳಬಹುದು. ಅವರು ಪಂಜಾಬ್ ಮತ್ತು ಹರಿಯಾಣಗಳಲ್ಲಿ ಪ್ರಚಾರ ಮಾಡಬಹುದು, ದಿಲ್ಲಿಯಲ್ಲೂ ಮಾಡಬಹುದು. ಜಾರ್ಖಂಡ್ನ ಹೇಮಂತ್ ಸೊರೇನ್ರಿಗೂ ಜಾಮೀನು ಸಿಗುವುದು ಬಹುತೇಕ ಖಾತ್ರಿ. ಸಾಮಾಜಿಕ ಮಾಧ್ಯಮಗಳಲ್ಲಿ ಗುದ್ದಾಡುವ ಬಿಜೆಪಿ ಈ ಸಲ ಎದ್ದು ನಿಲ್ಲುವುದು ಬಹಳ ಕಷ್ಟ. ಚುನಾವಣೆಯ ಫಲಿತಾಂಶ ಜೂನ್ 4ಕ್ಕೆ ಹೊರಬರುವಾಗ ಬಿಜೆಪಿ ಎಲ್ಲಿ ಅಧಿಕಾರ ಕಳಕೊಂಡ್ರೆ ಆಶ್ಚರ್ಯ ಇಲ್ಲ. ಕೊನೆಗೂ ಹೇಳಬೇಕಾದ್ದು, ರಾಹುಲ್ರ ಸವಾಲನ್ನು ಮೋದಿಜಿಯವರು ಸ್ವೀಕರಿಸ್ತಾರಾ? ಬಹಿರಂಗ ಚರ್ಚೆಗೆ ಬರ್ತಾರಾ? ವೀಕ್ಷಕರೇ, ನಿಮ್ಮ ಅಭಿಪ್ರಾಯ ಏನು? ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಈ ಚರ್ಚೆ ಇಷ್ಟೇ.
ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅರಫ ಮಂಚಿ. ಜೈ ಭಾರತ್.